ಎಲ್ರಿಗೂ ನಮಸ್ಕಾರ. ಶ್ರೀರಾಮ ರೂಪಕದಲ್ಲಿ ಹನುಮಂತ ಸೀತೆಗೆ ಮುದ್ರೆಯ ಉಂಗುರವನ್ನು ಕೊಟ್ಟದ್ದನ್ನು ಹೇಳಿದ್ದೆ. ಎಲ್ಲ ವಿಷಯಗಳನ್ನೆಲ್ಲ ಹನುಮಂತ ಹೇಳಿದಾಗ ಅದನ್ನು ಕೇಳಿದ ಸೀತೆ ಹನುಮಂತನಿಗೆ ಹೇಳ್ತಾಳೆ, ಸುಖ ದುಃಖಗಳು ನಮ್ಮ ಕೈಲಿಲ್ಲಪ್ಪ, ವಿಧಿಯನ್ನು ಮೀರಿ ನಡೆಯೋದು ಯಾರಿಗೂ ಸಾಧ್ಯ ಇಲ್ಲ. ಈಗ ನಮ್ಮ ಕಥೆನೇ ನೋಡು, ಲಕ್ಷ್ಮಣನೂ ನಾನು ರಾಮ ದುಃಖಕ್ಕೆ ಸಿಕ್ಕಿಕೊಂಡ್ಬಿಟ್ಟಿದ್ದೇವೆ. ನೀನು ನನ್ನ ದೇವನಿಗೆ ತ್ವರೆ ಮಾಡುವಂತೆ ತಿಳಿಸು. ವರ್ಷ ಮುಗಿಯೋದ್ರೊಳಗೆ ಈ ಕೆಲಸ ಮುಗಿಸ್ಬೇಕು. ನನ್ನ ಪ್ರಾಣಕ್ಕೆ ಅವಧಿ ಇರುವುದು ಕೇವಲ 2 ತಿಂಗಳು ಮಾತ್ರ. ಕಪಿಶ್ರೇಷ್ಠನೇ, ನನ್ನ ಅಂತರಾತ್ಮ ಶುದ್ಧವಾಗಿದೆ. ಶ್ರೀರಾಮ ಬಹುಗುಣ ಸಂಪನ್ನ, ಆದ್ದರಿಂದ ನನ್ನ ಪತಿಯು ನನ್ನನ್ನು ಬಹುಬೇಗ ಬಿಡಿಸಿಕೊಳ್ತಾನೆ ಅನ್ನೋದು ನನಗನ್ನಿಸ್ತಾ ಇದೆ. ಜನಸ್ಥಾನದಲ್ಲಿ ನನ್ನ ಮೈದ್ನ ಅಂದರೆ ತನ್ನ ತಮ್ಮನ ಸಹಾಯವನ್ನು ಪಡೆಯದೆ ಏಕಾಕಿಯಾಗಿ 14,000 ರಾಕ್ಷಸರನ್ನು ಸಂಹರಿಸಿದವನನ್ನು ಕಂಡರೆ ಯಾವ ಶತ್ರುವಿಗೆ ತಾನೇ ಭಯ ಆಗೋದಿಲ್ಲ. ಇಷ್ಟು ಹೇಳಿದ ಸೀತೆ ಶ್ರೀರಾಮನ ಸಲುವಾಗಿ ಬೇಜಾರು ಮಾಡ್ಕೊಳ್ತಾಳೆ. ಕಣ್ಣೀರು ತುಂಬ್ಕೊಂಬಿಟ್ಟಿರುತ್ತೆ. ಸೀತೆಯನ್ನು ನೋಡಿ ಹನುಮಂತ ಹೇಳ್ತಾನೆ, ಅಮ್ಮ, ನಾನು ಹೋಗಿ ಹೇಳುವುದೇ ತಡ. ಶ್ರೀರಾಮ ಕಪಿಗಳ ಮತ್ತು ಭಲ್ಲೂಕಗಳ ಸೇನೆಯೊಂದಿಗೆ ಇಲ್ಲಿಗೆ ಬಂದುಬಿಡ್ತಾನೆ. ಹಾಗಿಲ್ಲವಾದರೆ ನಿನ್ನನ್ನು ನಾನು ಈಗಲೇ ಕಷ್ಟದಿಂದ ಪಾರು ಮಾಡಿಬಿಡ್ತೇನೆ. ನೀನು ನನ್ನ ಬೆನ್ನೇರಿ ಕೂತ್ಕೊಂಡ್ಬಿಡು. ನೀನು ನನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನಾನು ಈ ಮಹಾಸಾಗರವನ್ನು ದಾಟಿಬಿಡ್ತೇನೆ. ರಾವಣ ಸಮೇತನಾದ ಇಡೀ ಲಂಕೆಯನ್ನು ಹೊತ್ತುಕೊಂಡು ಹೋಗುವ ಶಕ್ತಿ ನನಗಿದೆ. ಹನುಮಂತನ ಮಾತುಗಳಿಂದ ಸೀತೆಗೆ ಬಹಳ ಸಂತೋಷ ಆಗುತ್ತೆ, ಆಶ್ಚರ್ಯವೂ ಆಗುತ್ತೆ, ರೋಮಾಂಚನವೂ ಆಗುತ್ತೆ. ಅವಳು ಹೇಳ್ತಾಳೆ, ವಾನರ ಶ್ರೇಷ್ಠನೇ, ನಿನ್ನ ದೇಹ ಅತ್ಯಂತ ಚಿಕ್ಕದು. ಹೀಗಿರುವಾಗ ನೀನು ನನ್ನ ರಾಮನ ಬಳಿಗೆ ನನ್ನನ್ನು ಹೇಗೆ ಕರೆದೊಯ್ಯಬಲ್ಲೆ ಅಂತ ಕೇಳ್ತಾಳೆ. ಆಗ ಒಂಥರ ಅವಮಾನ ಆದಂಗೆ ಆಗುತ್ತೆ ಹನುಮಂತಂಗೆ. ಆವಾಗ ನಿಜರೂಪವನ್ನು ತೋರಿಸ್ತಾನೆ ಹನುಮಂತ ಸೀತೆಗೆ. ಅವನು ಅಶೋಕ ವೃಕ್ಷವನ್ನು ಬಿಟ್ಟು ಅತ್ತ ಜಿಗಿತಾನೆ. ತನ್ನ ದೇಹವನ್ನು ದೊಡ್ಡದಾಗಿ ಮಾಡ್ಕೊಳ್ತಾನೆ. ಅಗ್ನಿಯಂತೆ ಪ್ರಜ್ವಲಿಸುತ್ತಾ ಮೇರು ಪರ್ವತದಂತೆ ಬೆಳೆದು ಸೀತೆಯ ಎದುರಿಗೆ ಬಂದು ನಿಂತ್ಕೋತಾನೆ. ಬೆಟ್ಟದಂತಹ ದೇಹ, ತಾಮ್ರವರ್ಣದ ಮುಖ, ವಜ್ರಾಯುಧದಂತೆ ಚೂಪಾದ ಕೋರೆಗಳು, ಉಗುರುಗಳು, ಹೀಗೆ ಭಯಂಕರಾಕಾರವಾಗಿ ಬೆಳೆದು ಮಹಾಬಲಿಯಾದ ಹನುಮಂತ ಸೀತಾದೇವಿಯನ್ನು ಕುರಿತು ಹೇಳ್ತಾನೆ, ಇಲ್ಲಿನ ಸಮಸ್ತ ಪರ್ವತಗಳು, ವನಗಳು, ಉಪ್ಪರಿಗೆಗಳು, ಪ್ರಾಕಾರಗಳು, ಪುರದ್ವಾರಗಳು, ಈ ರಾವಣ ಎಲ್ಲ ಸೇರಿದಂತಹ ಇಡೀ ಲಂಕೆಯನ್ನು ಎತ್ತಿ ಒಯ್ಯುವ ಶಕ್ತಿ ನನಗಿದೆ. ನಿನ್ನ ಅನುಮಾನವೇ ವ್ಯರ್ಥವಾದ್ದು. ನೀನು ರೆಡಿಯಾಗು ಹೊರಡಕ್ಕೆ. ನಾನು ನಿನ್ನನ್ನು ಕರ್ಕೊಂಡು ರಾಮ ಲಕ್ಷ್ಮಣರ ಜೊತೆ ಬಿಟ್ಬಿಡ್ತೀನಿ, ಕರ್ಕೊಂಡೋಗಿ ಬಿಡ್ತೀನಿ ನಾನು ಅಂತ. ಆಗ ಹನುಮಂತನನ್ನು ಕಣ್ಣನ್ನು ಅರಳಿಸಿ ನೋಡ್ತಾಳೆ. ನೋಡಿ ಸೀತೆ ಹೇಳ್ತಾಳೆ, ಮಹಾಕಪಿಯೇ, ನಿನ್ನ ಧೈರ್ಯ ಪರಾಕ್ರಮಗಳ ಅರಿವು ನನಗಾಯಿತು. ನೀನು ವೇಗದಲ್ಲಿ ವಾಯುವಿಗೆ, ತೇಜಸ್ಸಿನಲ್ಲಿ ಅಗ್ನಿಗೆ ಸಮಾನನು, ಸಾಮಾನ್ಯನಾದವನು. ಮಹಾಸಾಗರವನ್ನು ದಾಟಿ ಇಲ್ಲಿ ಬಂದಿಳಿಯುವುದು ಸಾಧ್ಯ ಇಲ್ಲ. ನನ್ನನ್ನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಹೋಗಲು ನೀನು ಸಮರ್ಥನೂ ಹೌದು. ಆದರೆ ಮಹಾತ್ಮನಾದ ರಾಮನ ಕಾರ್ಯವು ಯಾವ ರೀತಿಯಲ್ಲಿ ಕೈಗೂಡುವುದು ಸರಿ ಅಂತ ಹೇಳಿ, ನಾನು ಕಪಿವರೇಣ್ಯನೇ, ನಾನು ನಿನ್ನೊಡನೆ ಬರೋದು ಸರಿಯಲ್ಲ. ನೀನು ವಾಯುವೇಗದಿಂದ ಚಲಿಸುವಾಗ ನನಗೆ ಪ್ರಜ್ಞೆ ತಪ್ಪಬಹುದು. ಮಹಾಸಾಗರದ ಮೇಲೆ ಆಕಾಶ ಮಾರ್ಗದಲ್ಲಿ ನೀನು ಹೋಗಬೇಕಾದ್ರೆ ನಾನು ಭಯ ಉದ್ವೇಗದ ಕಾರಣ ನಿನ್ನ ಬೆನ್ನಿನಿಂದ ಬಿಡಬಹುದು, ಬಿದ್ದೋಗ್ಬೋದು. ಹಾಗಾದರೆ ನಾನು ಸಮುದ್ರದಲ್ಲಿರುವ ಜಲಚರಗಳಿಗೆ ಒಳ್ಳೆ ಆಹಾರ ಆಗ್ತೀನಷ್ಟೇ. ನನ್ನನ್ನು ನೀನೇ ಒಯ್ಯುವುದನ್ನು ಕಂಡು ದುರಾತ್ಮನಾದ ರಾವಣನಿಂದ ಆಜ್ಞಾಪಿತರಾದ ರಾಕ್ಷಸರು ಅಟ್ಟಿಸ್ಕೊಂಡು ಬರಬಹುದು. ನೀನು ಆ ಕ್ರೂರಿಗಳನ್ನೇ ಹೋರಾಡುವಾಗ ನಾನು ಭಯದಿಂದ ಕೆಳಗೆ ಬಿದ್ದು ಹೋಗ್ಬೋದು. ಒಂದು ವೇಳೆ ಆ ರಾಕ್ಷಸರು ಯುದ್ಧದಲ್ಲಿ ಗೆದ್ದರೆ ನನ್ನನ್ನು ಆ ಪಾಪಿಗಳು ಎತ್ಕೊಂಡು ಹೋಗಿ ಯಾರಿಗಾದರೂ ಪತ್ತೆಯಾಗಂತಹ ಸ್ಥಳದಲ್ಲಿ ನನ್ನ ಅಡಗಿಸ್ಬಿಡ್ಬೋದು. ಆಗ ನೀನು ನನ್ನ ಸಲುವಾಗಿ ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತೆ. ಆದ್ದರಿಂದ ಶ್ರೀರಾಮನೇ ನಿನ್ನೊಡನೆ ಇಲ್ಲಿಗೆ ಬರೋದರಲ್ಲಿ ಲಾಭ ಇದೆ. ಅದೂ ಅಲ್ಲದೆ ಪತಿಭಕ್ತಿ ನಿಷ್ಠಲಾಗಿರ್ತಕ್ಕಂಥವಳು ನಾನು, ಪತಿವ್ರತೆ ನಾನು. ರಾಮನನ್ನು ಹೊರತಾಗಿ ಬೇರೆ ಪುರುಷರ ದೇಹವನ್ನು ಸ್ಪರ್ಶಿಸುವುದಿಲ್ಲ. ರಾವಣನು ನನ್ನನ್ನು ಬಲಾತ್ಕಾರದಿಂದ ಹೊತ್ತು ತಂದಾಗ ಅವನ ದೇಹ ಸ್ಪರ್ಶವಾದದಕ್ಕೆ ನಾನೇನೂ ಮಾಡೋ ಹಾಗೂ ಇರಲಿಲ್ಲ. ಆಗ ನಾನು ಅನಾಥಳಾಗಿದ್ದೆ, ಕೈಲಾದವಳಾಗಿದ್ದೆ. ರಾಮನೇ ಬಂದು ರಾವಣನನ್ನು ಬಂಧು ಸಮೇತ ಸಂಹರಿಸಿ ನನ್ನನ್ನು ಅವನ ಸೆರೆಯಿಂದ ಮುಕ್ತಗೊಳಿಸಿದರೆ ಅದು ಅವನ ಯೋಗ್ಯತೆಗೆ ತಕ್ಕುದು. ನನ್ನ ಪತಿ ಶ್ರೀರಾಮ ಲಕ್ಷ್ಮಣ ಸಮೇತನಾಗಿ ಸುಗ್ರೀವ ಸಹಿತನಾಗಿ
ಇಲ್ಲಿಗೆ ಬೇಗ ಬರುವಂತೆ ಮಾಡು. ಶ್ರೀರಾಮನಿಗಾಗಿ ಚಿರಕಾಲದ ದುಃಖಿತಳಾಗಿರುವ ನನಗೆ ಸಂತೋಷವನ್ನು ಉಂಟು ಮಾಡು ಅಂತ ಹೇಳ್ತಾಳೆ. ಆಗ ಹನುಮಂತ ಹೇಳ್ತಾನೆ, ದೇವಿ ನೀನು ಹೇಳ್ತಕ್ಕಂಥ ಮಾತೆಲ್ಲ ಸರಿಯಾಗೇ ಇದೆ. ಇದು ಸ್ತ್ರೀಯರ ಸ್ವಭಾವ ಹಾಗೂ ಪತಿವ್ರತೆಯರ ವಿನಯ ಗುಣಕ್ಕೆ ಅನುಸಾರವಾಗಿದೆ. ನಿನ್ನನ್ನು ನಾನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಕರೆದೊಯ್ಯುತ್ತೇನೆಂದು ಹೇಳೋದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಶ್ರೀರಾಮನಿಗೆ ಸಂತೋಷವನ್ನುಂಟು ಮಾಡಬೇಕು ಅಂತಕ್ಕಂತಹ ಅಪೇಕ್ಷೆ. ನಿನ್ನ ಕಷ್ಟವನ್ನು ನೋಡಿ ನನಗೆ ಕರುಣೆ ಉಂಟಾದುದರಿಂದ ಹೀಗೆ ಹೇಳಿದೆ. ಎರಡನೆಯದಾಗಿ ಲಂಕೆಯನ್ನು ಪ್ರವೇಶಿಸುವುದು ಬೇರೆಯವರಿಂದ ಸಾಧ್ಯವೇ ಇಲ್ಲ. ಮೂರನೇದಾಗಿ ಮಹಾಸಾಗರವನ್ನು ದಾಟೋದು ದುಸ್ತರವಾದ ಕಾರ್ಯ. ಈ ಎಲ್ಲ ಸಾಮರ್ಥ್ಯ ನನಗೇ ಇದ್ದುದರಿಂದ ಹೀಗೆ ಹೇಳಿದೆ. ನನ್ನ ಜೊತೆ ಬರೋದು ನಿನಗೆ ಬೇಡ ಅಂತ ಅನಿಸಿದ್ರೆ ನಾನು ನಿನ್ನನ್ನು ಕಂಡು ಬಂದೇ ಎಂಬ ವಿಷಯದಲ್ಲಿ ರಾಮನಿಗೆ ನಂಬಿಕೆಯಾಗಲು ಏನಾದರೂ ನನಗೆ ಒಂದು ಗುರುತಿನ ವಸ್ತುವನ್ನು ಕೊಡು ಅಂತ ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ನೋಡು, ನನ್ನ ಪತಿಗೆ ಒಂದು ಹಳೆಯ ಪ್ರಸಂಗವನ್ನು ಜ್ಞಾಪಿಸು ಅಂತ ಹೇಳಿ ಒಂದು ಕತೆ ಹೇಳ್ತಾಳೆ. ಹಿಂದೆ ನಾವು ಚಿತ್ರಕೂಟದ ಈಶಾನ್ಯ ದಿಕ್ಕಿನಲ್ಲಿ ಮಂದಾಕಿನಿ ನದಿಯ ಸಮೀಪದಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಸಿದ್ಧಾಶ್ರಮದಲ್ಲಿ ವಾಸವಾಗಿದ್ವಿ. ಒಂದು ದಿವಸ ಅಲ್ಲಿದ್ದ ಒಂದು ಉಪವನದಲ್ಲಿ ವಿಹರಿಸಿ ಬೆವತು ನಿನ್ನ ತೊಡೆಯ ಮೇಲೆ ಕುಳಿತಿದ್ದೆ ಅಂತ ನೀನು ಹೇಳಬೇಕು ರಾಮಂಗೆ. ಆಗ ಮಾಂಸಾಪೇಕ್ಷಿಯಾದ ಒಂದು ಕಾಗೆ ನನ್ನನ್ನು ಕುಕ್ಕಕ್ಕೆ ಶುರು ಮಾಡಿತು. ನಾನು ಒಂದು ಮಣ್ಣಿನ ಹೆಂಟೆಯನ್ನೆಸೆದು ಅದನ್ನು ನಿವಾರಿಸಲು ಪ್ರಯತ್ನಿಸಿದೆ. ಆದರೆ ಅದು ಮತ್ತೆ ಮತ್ತೆ ಬಂದು ಕುಕ್ಕುತ್ತಾ ಅಲ್ಲಿಯೇ ಅವಿತುಕೊಳ್ತಿತ್ತು. ನನಗೆ ಆ ಪಕ್ಷಿಯ ಮೇಲೆ ಬಹಳ ಕೋಪ ಬಂತು. ನನ್ನ ಸೆರಗನ್ನು ಸರಿಪಡಿಸಿಕೊಂಡು ಅದನ್ನು ಮತ್ತೆ ಹೊಡೆಯಲಿಕ್ಕೆ ಹೋದಾಗ ನನ್ನ ಸೆರಗು ಸ್ವಲ್ಪ ಜಾರಿತು. ಆಗ ನೀನು ನನ್ನನ್ನು ನೋಡಿದಾಗ ನನಗೆ ನಾಚಿಕೆ ಆಯಿತು. ನೀನು ನನ್ನನ್ನು ನೋಡಿ ಹಾಸ್ಯ ಮಾಡಿದೆ. ಇದರಿಂದ ನನಗೆ ಕೋಪ ಬಂತು. ಆಮೇಲೆ ನಾಚಿಕೆ ಆಯಿತು. ನಾನು ಕಾಗೆಯ ಕಾಟದಿಂದ ಬಳಲಿದ ಕಾರಣ ನಿನ್ನ ತೊಡೆಯ ಮೇಲೆ ಕೂತ್ಕೊಂಡು ನಿದ್ರೆ ಮಾಡಿಬಿಟ್ಟೆ. ನಾನು ಎಚ್ಚರವಾದ ಮೇಲೆ ರಾಮನು ನನ್ನ ತೊಡೆಯ ಮೇಲೆ ನಿದ್ರಿಸಿದನು. ಆಗ ಆ ಕಾಗೆ ಮತ್ತೆ ಅಲ್ಲಿಗೆ ಬಂದಿತು. ನನ್ನ ಸ್ತನಗಳನ್ನು ಕುಕ್ಕಿತು. ನನ್ನ ಶರೀರದಿಂದ ರಕ್ತದ ಹನಿಗಳು ಉದುರಿದವು. ಇದರಿಂದ ರಾಮನಿಗೆ ಎಚ್ಚರ ಆಯಿತು. ನನ್ನ ಸ್ತನಗಳು ಗಾಯಗೊಂಡಿದ್ದನ್ನು ಕಂಡು ಶ್ರೀರಾಮನಿಗೆ ಕೋಪ ಬಂದುಬಿಡ್ತು. ದೇವೇಂದ್ರನ ಮಗನಾದ ಜಯಂತನೇ ಈ ಥರ ಕಾಗೆ ರೂಪದಲ್ಲಿದ್ದಾನೆ ಅಂತ ಗೊತ್ತಾಯಿತು. ಭೂಲೋಕಕ್ಕೆ ಬಂದಿದ್ದ ಅದು ವೇಗದಲ್ಲಿ ವಾಯುವಿಗೆ ಸಮಾನವಾಗಿತ್ತು. ರಾಮ ಕೋಪದಿಂದ ಅದರ ದೃಷ್ಟಿ ಬೀರಿ ಅದನ್ನು ಶಿಕ್ಷಿಸಬೇಕೆಂದು ನಿಶ್ಚಯಿಸಿ ಕುಶಾಸನದಿಂದ ಒಂದು ಕುಶವನ್ನು ಎಳೆದುಕೊಂಡು ಅದನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಕಾಗೆಯ ಮೇಲೆ ಪ್ರಯೋಗಿಸ್ತಾನೆ. ಅದು ಆಕಾಶದಲ್ಲಿ ಅದರ ಬೆನ್ನಟ್ಟಿತು. ಆ ಕಾಗೆ ಹಾರಿ ಹಾರಿ ತನ್ನನ್ನು ರಕ್ಷಿಸಿಕೊಳ್ಳಲು ಎಲ್ಲ ಲೋಕಗಳನ್ನು ಸುತ್ತ ಹಾಕಿದ್ರು ಬಾಣ ಮಾತ್ರ ಅದರ ಬೆನ್ನಟ್ಟದ್ದು ಬಿಡಲಿಲ್ಲ. ಅದರ ತಂದೆ ಇಂದ್ರನೂ ಮತ್ತು ಮಹಾಋಷಿಗಳು ಅದಕ್ಕೆ ಶರಣು ಕೊಡಲಿಲ್ಲ. 3 ಲೋಕಗಳನ್ನು ಸುತ್ತಿ ಮತ್ತೆ ಅದು ರಾಮನಿದ್ದಗೆ ಬಂದು ನೆಲದ ಮೇಲೆ ಅಡ್ಡ ಬಿದ್ದಿತು. ಶ್ರೀರಾಮನು ಕರುಣಾಮಯಿಯು ವದಾರ್ಹನಾದರೂ ಕಾಗೆಯನ್ನು ಕೊಲ್ಲದೆ ಉದ್ಧರಿಸಿದನು. ಆದರೆ ಬ್ರಹ್ಮಾಸ್ತ್ರವು ಎಂದೂ ವ್ಯರ್ಥವಾಗೋದಿಲ್ವಲ್ಲ. ಹಾಗಾಗಿ ಕಾಗೆಯ ಒಪ್ಪಿಗೆಯನ್ನು ಪಡೆದು ಆ ಅಸ್ತ್ರದಿಂದ ಅದರ ಬಲಗಣ್ಣನ್ನು ಈರಿತಾನೆ. ಈ ಕಾಕಾಸುರ ತನ್ನ ಬಲಗಣ್ಣನ್ನು ಬಲಿ ಕೊಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ತು. ನಾಥನೇ ನನ್ನ ಸಲುವಾಗಿ ಒಂದು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ಹೀಗಿರುವಾಗ ವಂಚನೆಯಿಂದ ನನ್ನನ್ನು ಅಪಹರಿಸಿಕೊಂಡು ಬಂದನಲ್ಲ, ಅವನನ್ನು ಕ್ಷಮಿಸೋದೇ? ವಾಯುಪುತ್ರನೇ, ಯಾರೂ ಯುದ್ಧರಂಗದಲ್ಲಿ ಶ್ರೀರಾಮನ ವೇಗವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಮಹಾವೀರನು ನನ್ನಲ್ಲಿ ಒಂದಿಷ್ಟು ತವಕವಿದ್ದರೂ ಈ ರಾಕ್ಷಸನನ್ನು ತೀಕ್ಷ್ಣವಾಗಿ ಬಾಣಗಳಿಂದ ಏಕೆ ಧ್ವಂಸ ಮಾಡ್ತಾ ಇಲ್ಲ? ಸೀತೆಯ ಮನಸ್ಸು ಕರಗಿಸುವ ಮಾತುಗಳನ್ನು ಕೇಳಿ ಹನುಮಂತ ಹೀಗೆ ಹೇಳ್ತಾನೆ, ಅಂತೂ ನಿನ್ನನ್ನು ಕಂಡಿದ್ದಾಯ್ತಲ್ಲ, ಇನ್ನು ಶೋಕಿಸುವ ಕಾಲ ಮುಗೀತು. ಈ ಕ್ಷಣದಿಂದ ನಿನ್ನ ಶೋಕ ಪರಿಹಾರವಾಯಿತು. ಈಗ ರಾಮಲಕ್ಷ್ಮಣರಿಗೆ ನೀನೇನಾದರೂ ಹೇಳೋದಾದರೆ ಹೇಳು ಅಂತ ಹೇಳ್ತಾನೆ. ಹನುಮಂತ ಅವನ ಮಾತು ಕೇಳಿಸ್ಕೊಂಡು ಸೀತೆ ಹೇಳ್ತಾಳೆ, ರಾಮನಿಗೆ ನನ್ನ ಪರವಾಗಿ ನಮಸ್ಕರಿಸು, ಲಕ್ಷ್ಮಣನನ್ನು ಕೇಳಿದೆ ಅಂತ ಹೇಳುತ್ತಾ ನನ್ನ ಕಾರ್ಯ ಸಿದ್ಧಿಸುವಂಥ ಉಪಾಯ ಮಾಡು. ಎಲ್ಲ ಭಾರವೂ ನಿನ್ನ ಮೇಲಿದೆ. ನಿನ್ನ ಪ್ರಯತ್ನದಿಂದಲೇ ರಾಮನನ್ನು ಕರೆಸ್ಕೊಳ್ಬೇಕಾಗಿದೆ. ನಾನು ಇನ್ನೆರಡು ತಿಂಗಳು ಮಾತ್ರ ಬದುಕಿರ್ತೇನೆ, ಆನಂತರದಲ್ಲಿ ನಾನು ಬದುಕಿರೋದಿಲ್ಲ. ಇದು ಸತ್ಯ ಅಂತ ಶ್ರೀರಾಮನಿಗೆ ಪದೇ ಪದೇ ಹೇಳು. ಪಾಪಿ ರಾವಣ ನನ್ನನ್ನು ಹಿಡಿದಿಟ್ಟಿದ್ದಾನೆ, ನನ್ನನ್ನು ಉದ್ಧರಿಸಬೇಕೆಂದು ಶ್ರೀರಾಮನಿಗೆ ಹೇಳು ಅಂತ ಹೇಳಿ ಸೀತೆ ತನ್ನ ಸೆರಗಿನಲ್ಲಿ ಕಟ್ಟಿಟ್ಕೊಂಡಿದ್ದ ದಿವ್ಯವಾದ ಚೂಡಾಮಣಿಯನ್ನು ತೆಗೆದು ಹನುಮಂತನ ಕೈಲಿಡ್ತಾ ಇದನ್ನು ಶ್ರೀರಾಮನಿಗೆ ಕೊಟ್ಬಿಡು, ನನ್ನ ನೆನಪು ಗೊತ್ತಾಗತ್ತೆ ಅಂಥೇಳಿ ಕೊಡ್ತಾಳೆ. ಚೂಡಾಮಣಿಯನ್ನು ಸ್ವೀಕರಿಸಿ ಸೀತೆಗೆ ನಮಸ್ಕರಿಸಿ ವಾಪಸ್ ಹೋಗೋಕ್ಕೆ ಸಿದ್ಧವಾಗ್ತಾನೆ ಹನುಮಂತ. ಮತ್ತೆ ಅವಳು ಹೇಳ್ತಾಳೆ ಸೀತೆ, ಅವನು ರೆಡಿಯಾಗಿರ್ತಾನೆ ಹೊರಡೋಕ್ಕೆ. ಆಗ ಸೀತೆ ಮತ್ತೆ ಹೇಳ್ತಾಳೆ, ವೀರನೇ, ಉಚಿತವೆಂದು ನೀನು ಭಾವಿಸುವೆಯಾದರೆ ಯಾವುದಾದ್ರೂ ನಿಗೂಢವಾದ ಪ್ರದೇಶದಲ್ಲಿ ಇಂದು ವಿಶ್ರಾಂತಿಯನ್ನು ಪಡೆದು ನಾಳೆಯ ದಿನ ನೀನು ಪ್ರಯಾಣ ಮಾಡಬಹುದು. ನಿನ್ನ ಈ ಸಾನ್ನಿಧ್ಯದಿಂದಾಗಿ ನನ್ನ ದುಃಖವು ಸ್ವಲ್ಪ ಕಾಲದವರೆಗಾದರೂ ಕಡಿಮೆಯಾದಂತಾಗುತ್ತದೆ. ನೀನು ಇಲ್ಲಿಂದ ಹೊರಟು ಹೋದ ನಂತರ ಪುನಃ ನೀನು ಇಲ್ಲಿಗೆ ಬರುವ ವಿಷಯದಲ್ಲಿ ನನಗೆ ಸಂದೇಹನೇ. ಶ್ರೀರಾಮನೊಡನೆ ಪುನಃ ನೀನು ಇಲ್ಲಿಗೆ ಬರದಿದ್ದರೆ ನನ್ನ ಪ್ರಾಣವು ಉಳಿದಿರುವ ವಿಷಯದಲ್ಲಿಯೂ ಸಂದೇಹ ಇದೆ. ನಿನ್ನ ಸಹಾಯಭೂತರಾದ ವಾದರ ಭಲ್ಲೂಕ ವಿಷಯವಾಗಿ ಒಂದು ದೊಡ್ಡ ಸಂದೇಹವೂ ನನಗಿದ್ದೇ ಇದೆ.
ವಾನರ ಭಲ್ಲೂಕ ಸೈನಿಕರಾಗಲಿ ರಾಮಲಕ್ಷ್ಮಣರಿಗಾಗಲಿ ದಾಟಲು ದುಸ್ಸಾಧ್ಯವಾದ ಈ ಮಹಾಸಾಗರವನ್ನು ಹೇಗೆ ದಾಟ್ತಾರೆ? ಪ್ರಪಂಚದಲ್ಲಿರ್ತಕ್ಕಂಥ ಪ್ರಾಣಿಗಳಲ್ಲಿ ನೀನು, ಗರುಡ, ವಾಯು ಈ ಮೂವರಿಗೆ ಮಾತ್ರವೇ ಅಪಾರವಾದ ಈ ಸಮುದ್ರವನ್ನು ದಾಟಿ ಬರ್ತಕ್ಕಂಥ ಸಾಮರ್ಥ್ಯ ಇದೆ. ನೀನಾದರೂ ಒಬ್ಬನೇ ಎಲ್ಲ ರಾಕ್ಷಸರನ್ನು ಸಂಹರಿಸಿ ನನ್ನನ್ನು ಬಿಡುಗಡೆಗೊಳಿಸುವ ಕಾರ್ಯವನ್ನು ಸಾಧಿಸಲು ಸಮರ್ಥನಾಗಿದ್ದೀಯ. ಆದರೆ ಯಶಸ್ಸು ನಿನಗೊಬ್ಬನಿಗಾಗ್ಬಿಡತ್ತೆ, ಶ್ರೀರಾಮನಿಗೆ ಲಭಿಸೋದಿಲ್ಲ. ಹಾಗಾಗಬಾರ್ದು. ಸಮಗ್ರವಾದ ಸೈನ್ಯವನ್ನೇ ಕರೆತಂದು ಯುದ್ಧದಲ್ಲಿ ರಾವಣನನ್ನು ಜಯಿಸಿ ವಿಜಯಿಯಾಗಿ ಶ್ರೀರಾಮನು ತನ್ನ ರಾಜ್ಯಕ್ಕೆ ನನ್ನನ್ನು ಕರೆದುಕೊಂಡು ಹೋಗಬೇಕು. ಇದು ಶ್ರೀರಾಮನಿಗೆ ಯಶಸ್ಕರವಾದ ಕಾರ್ಯ ಆಗುತ್ತೆ. ಹಾಗಾಗುವಂತೆ ನೀನು ಉಪಾಯವನ್ನು ಮಾಡು ಅಂತ ಹೇಳ್ತಾನೆ. ಸೀತೆಯ ಮಾತನ್ನು ಕೇಳಿ ಹನುಮಂತ ಹೇಳ್ತಾನೆ, ದೇವಿ, ಕಪಿಕರಡಿಗಳ ಸೈನ್ಯಕ್ಕೆ ಅಧಿಪತಿಯಾಗಿರುವ ಹಾರುವವರಲ್ಲಿ ಶ್ರೇಷ್ಠನಾಗಿರುವ ಸುಗ್ರೀವ ನಿನ್ನ ವಿಮೋಚನೆಯ ಸಲುವಾಗಿ ದೃಢವಾದ ಪ್ರತಿಜ್ಞೆ ಮಾಡಿದ್ದಾನೆ. ರಾಕ್ಷಸರ ವಿಧ್ವಂಸಕನಾದ ಅವನು ಕೋಟಿ ವಾನರರಿಂದ ಕೂಡಿ ಬಹಳ ಬೇಗ ಇಲ್ಲಿಗೆ ಬರ್ತಾನೆ. ಪರಾಕ್ರಮ ಸಂಪನ್ನರಾದ, ಸತ್ವಶಾಲಿಗಳಾದ, ಮಹಾಬಲಿಷ್ಠರಾದ, ಸಂಕಲ್ಪ ಮಾತ್ರದಿಂದಲೇ ಎಲ್ಲಿಂದರಲ್ಲಿಗೆ ಹಾರಿ ಹೋಗಲು ಸಮರ್ಥರಾಗಿರ್ತಕ್ಕಂತಹ ಕೋಟಿ ವಾನರ ನಾಯಕರು ಸುಗ್ರೀವರ ಆಜ್ಞಾಧಾರಕರಾಗಿದ್ದಾರೆ. ಅವರ ಗಮನವನ್ನು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ತಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗೋಲ್ಲ. ಮಹಾ ತೇಜಸ್ವಿಗಳಾಗಿರ್ತಕ್ಕಂಥವ್ರು ಎಂತಹದೇ ಮಹಾಕಾರ್ಯ ಸಾಧನೆಯಲ್ಲಿಯೂ ವಿನಾಶ ಹೊಂದುವುದಿಲ್ಲ. ಯಾವ ಮಹಾಕಾರ್ಯವನ್ನಾದರೂ ಸಾಧಿಸಿಯೇ ತೀರ್ತಾರೆ. ಮಹೋತ್ಸಾಹಶಾಲಿಗಳಾದ ವಾಯುಮಾರ್ಗವನ್ನೇ ಅನುಸರಿಸಿ ಸಂಚರಿಸ್ತಕ್ಕಂಥ ಸಾಮರ್ಥ್ಯವುಳ್ಳ ಕಪಿಶ್ರೇಷ್ಠರು ಸಮುದ್ರ ಪರ್ವತಗಳಿಂದ ಕೂಡಿರ್ತಕ್ಕಂಥ ಈ ಭೂಮಂಡಲವನ್ನು ಹಲವಾರು ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಸುಗ್ರೀವರ ಬಳಿಯಲ್ಲಿ ನನ್ನ ಶಕ್ತಿಯನ್ನು ಮೀರಿರುವ ವಾನರ ನಾಯಕರೂ ಇದ್ದಾರೆ, ನನಗೆ ಸಮಾನ ಬಲರೂ ಇದ್ದಾರೆ. ಆದರೆ ನನಗಿಂತಲೂ ಕಡಿಮೆ ಬಲದವರು ಯಾರೂ ಇಲ್ಲ. ನಾವೇ ಸಮುದ್ರವನ್ನು ಹಾರಿಕೊಂಡು ಇಲ್ಲಿಗೆ ಬಂದಿದ್ವಿ ಅಂದಮೇಲೆ ಮಹಾಬಲರಾದ ಉಳಿದ ಕಪಿಶ್ರೇಷ್ಠರ ವಿಷಯವಾಗಿ ಏನು ಹೇಳೋದು? ರಾಮ ಲಕ್ಷ್ಮಣರು ನನ್ನ ಬೆನ್ನಿನ ಮೇಲೆ ಕೂತ್ಕೊಂಡು ನಿನ್ನ ಬಳಿಗೆ ಬರ್ತಾರೆ. ವೀರರಾದವರಿಬ್ಬರು ಲಂಕಾಪಟ್ಟಣವನ್ನೇ ಧ್ವಂಸ ಮಾಡಿಬಿಡ್ತಾರೆ. ಬಲು ಬೇಗ ನೀನು ರಾಮನನ್ನು ಸೇರ್ತೀಯ. ನಿನ್ನ ಪ್ರಿಯನಾದ ಶ್ರೀರಾಮನ ಆಗಮನಕ್ಕೆ ಬಹಳ ಕಾಲವೂ ಬೇಕಾಗೋದಿಲ್ಲ. ನಾನು ಶ್ರೀರಾಮನ ಬಳಿಗೆ ಹೋಗುವಷ್ಟು ಕಾಲ ಸೈರಣೆ ಎಂದಿರು. ಶ್ರೀರಾಮನನ್ನು ಸಂದರ್ಶಿಸಿ ನಿನ್ನ ಸಂದೇಶವಾರ್ತೆಯನ್ನು ಅರುಹಿರೊಡನೆ ಅವನಿಲ್ಲಿಗೆ ಸಪರಿವಾರವಾಗಿ ಬಂದುಬಿಡ್ತಾನೆ ಅಂತ ಹೇಳಿದಾಗ ಸೀತೆ ಹನುಮಂತನಿಗೆ ಶ್ರೀರಾಮನಿಗೆ ಹೇಳುವ ಮಾತುಗಳನ್ನೆಲ್ಲ ನಾನೇನೇನು ಹೇಳಿದ್ದೀನಿ ಅದನ್ನೆಲ್ಲ ಯಥಾವತ್ತಾಗಿ ಹೇಳಬೇಕು ಅಂತ ಹೇಳ್ತಾಳೆ. ಹನುಮಂತ ಖಂಡಿತವಾಗಿಯೂ ಎಲ್ಲ ಹೇಳ್ತೀನಿ ಅಂತ ಹೇಳಿ ಚೂಡಾಮಣಿಯನ್ನು ಪಡೆದುಕೊಂಡು ಸೀತೆಗೆ ನಮಸ್ಕರಿಸಿ ಸ್ವಲ್ಪ ಕೆಲಸ ಉಳಿದಿದೆ ನನಗೆ ಇಲ್ಲಿ ಅಂತ ಹೇಳಿ ಉತ್ತರ ದಿಕ್ಕಿನ ಕಡೆ ಹೋಗಲಿಕ್ಕೆ ಮನಸ್ಸು ಮಾಡ್ತಾನೆ ಹನುಮಂತ. ಆಮೇಲೆ ಸೀತೆ ಇದ್ದ ಸ್ಥಳದಿಂದ ಸ್ವಲ್ಪ ದೂರ ಹೋದ ಮೇಲೆ ಹನುಮಂತ ಯೋಚಿಸ್ತಾನೆ, ಸೀತೆಯನ್ನು ನೋಡಿದ್ದಾಯಿತು, ಮಾಡಬೇಕಾಗಿದ್ದ ಕಾರ್ಯದಲ್ಲಿ ಸ್ವಲ್ಪ ಭಾಗ ಮಾತ್ರ ಉಳಿದಿದೆ. ಅದು ರಾವಣನ ಬಲಾಬಲವನ್ನು ಪರೀಕ್ಷಿಸ್ತಕ್ಕಂಥ ಕೆಲಸ. ಅದನ್ನು ನಾನು ತಿಳಿದುಕೊಂಡೇ ಹೋಗಬೇಕು. ಅದನ್ನು ತಿಳಿಯೋದಕ್ಕೆ ಸಾಮ ದಾನ ಭೇದೋಪಾಯಗಳಿಂದ ಸಾಧ್ಯವಿಲ್ಲ, ದಂಡೋಪಾಯದಿಂದ ಮಾತ್ರವೇ ಸಾಧ್ಯ. ನಾನು ರಾವಣನಲ್ಲಿರ್ತಕ್ಕಂಥ ಶಕ್ತಿಯನ್ನು ತಿಳಿದುಕೋಬೇಕು. ಪರಾಕ್ರಮವನ್ನು ತೋರದಿದ್ದರೆ ಇವರ ಸತ್ವ ಎಷ್ಟು ಅಂತ ನನಗೆ ಗೊತ್ತಾಗೋದಿಲ್ಲ. ಯುದ್ಧಶೂರರಾದ ಹಲವಾರು ರಾಕ್ಷಸೇನ ಏನಾದರೂ ಹತರಾದರೆ ಆಗ ಇವರು ಮೃದುತ್ವವನ್ನು ಹೊಂದಬಹುದೇನೋ. ಶತ್ರುಗಳಿಗೂ ನನಗೂ ಯುದ್ಧವಾದರೆ ಮುಂದಿನ ಯುದ್ಧದಲ್ಲಿ ವಿಶಿಷ್ಟರು ಯಾರಾಗುವರೆಂಬ ರಹಸ್ಯವನ್ನು ತಿಳಿತೀನಿ. ರಾಕ್ಷಸರ ಜೊತೆ ಸಂಘರ್ಷಣೆಯ ಮೂಲಕ ಶತ್ರುವಿನಲ್ಲಿರ್ತಕ್ಕಂಥ ಬಲವನ್ನು ನಿಷೇಧಿಸಿಕೊಂಡು ಕಿಷ್ಕಿಂದೆಗೆ ಹೋದೆನು ಅಂತಾದರೆ ನನ್ನ ಒಡೆಯನ ಆಜ್ಞೆಯನ್ನು ಪೂರ್ಣಗೊಳಿಸಿದಂತಾಗತ್ತೆ. ಮಂತ್ರಿ ಸೇನಾಪತಿಗಳನ್ನು ಬರುವ ರಾವಣನನ್ನು ಯುದ್ಧದಲ್ಲಿ ಸಂಧಿಸಿ ಮನಸ್ಸಿನಲ್ಲಿರುವ ಅಭಿಪ್ರಾಯವನ್ನು ಅವನ ಶಕ್ತಿ ಪರಾಕ್ರಮಗಳನ್ನು ತಿಳಿದ ನಂತರವೇ ನಾನು ಇಲ್ಲಿಂದ ಸುಖವಾಗಿ ಪ್ರಯಾಣ ಮಾಡ್ತೀನಿ. ಕಣ್ಣುಗಳಿಗೂ ಮನಸ್ಸಿಗೂ ಆನಂದವನ್ನುಂಟು ಮಾಡುವ ನಂದನವನದಂತೆಯೇ ಇರತಕ್ಕಂತಹ ಈ ಒಂದು ರಾವಣನ ಅಶೋಕವನವನ್ನು ಸುಟ್ಟು ಬೂದಿ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡು ಬರ್ತಾನೆ. ನಾನು ಹೀಗೆಲ್ಲ ಭಸ್ಮ ಮಾಡಿಬಿಟ್ರೆ ಕೋಪ ಬರುತ್ತೆ ರಾವಣನಿಗೆ. ಅವನು ಬಂದೇ ಬರ್ತಾನೆ. ಆಗ ನನ್ನ ಜೊತೆ ಅವನು ಯುದ್ಧ ಮಾಡಲಿಕ್ಕೆ ಅಸ್ತ್ರದೊಂದಿಗೆ ಸೈನ್ಯ ಸಮೇತ ಬರ್ತಾನೆ ಅಂತ. ಆನಂತರ ನನಗೂ ಅವನಿಗೂ ಯುದ್ಧ ಆಗುತ್ತೆ. ಶತ್ರುಗಳಿಗೆಲ್ಲ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಚೆನ್ನಾಗಿ ನಾನು ಯುದ್ಧ ಮಾಡಿ ಅವ್ರನ್ನೆಲ್ಲ ವಿನಾಶಗೊಳಿಸ್ಬಿಟ್ಟು ಕಿಷ್ಕಿಂದೆಗೆ ಸುಖವಾಗಿ ಹೋಗ್ತೀನಿ ಅಂತ ಅಂದ್ಕೋತಾನೆ. ಆಮೇಲೆ ಭಾಳ ಕೋಪನೂ ಬರುತ್ತೆ ಮಾರುತಿಗೆ. ಆ ಅಶೋಕವನದಲ್ಲಿರ್ತಕ್ಕಂಥ ವೃಕ್ಷಗಳನ್ನು ಬಿರುಗಾಳಿಯಂತೆ ಒಂದೊಂದನ್ನೇ ಉರುಳಿಸ್ಲಿಕ್ಕೆ ಶುರು ಮಾಡ್ತಾನೆ. ಅಂತಃಪುರದ ಸ್ತ್ರೀಯರ ವಿಹಾರಕ್ಕಾಗಿಯೇ ನಿರ್ಮಿಸಿದ್ದ ಅದು ಪ್ರಮದಾವನ, ಅದನ್ನು ಧ್ವಂಸ ಮಾಡ್ತಾನೆ. ಮಾರುತಿಯು ಅಲ್ಲಿದ್ದ ವೃಕ್ಷಗಳನ್ನೆಲ್ಲ ಕಿತ್ತಾಕ್ತಾನೆ, ಜಲಾಶಯಗಳನ್ನು ಒಡೆದು ಹಾಕ್ತಾನೆ, ಪರ್ವತದ ಕೋಡುಗಲ್ಲುಗಳನ್ನು ನುಚ್ಚು ನೂರು ಮಾಡ್ತಾನೆ. ಅದರಿಂದಾಗಿ ನೋಡಲು ಬಹಳ ರಮಣೀಯವಾಗಿರ್ತಕ್ಕಂಥ ಅವನ ಅಪ್ರಿಯವಾಗಿಯೂ ಅಸಹ್ಯವಾಗಿಯೂ ಕಾಣ್ತಿತ್ತು. ಶಿಲಾಗೃಹಗಳನ್ನು ಮತ್ತು ಇತರ ಗೃಹಗಳನ್ನು ಮಾರುತಿ ಕಿತ್ತೆಸ್ದುಬಿಟ್ಟ. ಹೀಗೆ ಹನುಮಂತ ರಾವಣನ ಮನಸ್ಸಿಗೆ ಅಪ್ರಿಯವಾಗುವಂತಹ ಕಾರ್ಯವನ್ನು ಮಾಡಿ
ಏಕಾಕಿಯಾಗಿ ಹಲವಾರು ಮಂತ್ರಿ ರಾಕ್ಷಸರೊಡನೆ ಯುದ್ಧ ಮಾಡ್ತಕ್ಕಂಥ ಆಸೆಯಿಂದ ಬಹಳ ಚೆನ್ನಾಗಿ ಪ್ರಜ್ವಲಿಸ್ತಾ ಅಶೋಕವನದ ಹೊರಬಾಗಿಲಿಗೆ ಬರ್ತಾನೆ. ಬಂದಾಗ ಎಷ್ಟು ಶಬ್ದ ಆಗ್ತಿತ್ತಲ್ಲ ಅದನ್ನು ನೋಡಿ ರಾಕ್ಷಸಿಯರೆಲ್ಲ ಎದ್ಬಿಟ್ಟು ನೋಡ್ತಾರೆ. ಎಲ್ಲ ಇಡೀ ವನ ಹಾಳಾಗಿ ಹೋಗ್ಬಿಟ್ಟಿದೆ. ಅಲ್ಲೊಂದು ಕಪಿನೂ ನೋಡಿಬಿಡ್ತಾರೆ. ಇವನು ಹನುಮಂತನನ್ನು ನೋಡ್ತಾರೆ. ಆ ರಾಕ್ಷಸಿಯರನ್ನು ನೋಡಿದ ತಕ್ಷಣ ಅವ್ರಿಗೆ ಮತ್ತೆ ಭಯ ಉಂಟು ಮಾಡಲಿಕ್ಕೆ ಹನುಮಂತ ಏನು ಮಾಡ್ತಾನೆ, ಇನ್ನೂ ಘೋರವಾದ ರೂಪ ತಾಳ್ತಾನೆ. ಪರ್ವತಾಕಾರವಾಗಿ ಕಾಣ್ತಿದ್ದ ವಾನರನ್ನು ನೋಡಿ ರಾಕ್ಷಸರು ಇವನು ಯಾರಪ್ಪ ಅಂತ ಸೀತೆಯನ್ನು ಕೇಳಿದಾಗ ಸೀತೆಯು ಅವನು ಯಾರೆಂಬುದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ರಾಕ್ಷಸಿಯರು ರಾವಣನ ಸಮೀಪಕ್ಕೆ ಹೋಗಿ ಅವನು ಈ ಕೋತಿ ವಿಷಯ ಹೇಳ್ತಾರೆ. ಮಹಾರಾಜ ಅಶೋಕವನದ ಮಧ್ಯದಲ್ಲಿ ಭಯಂಕರವಾದ ಶರೀರವನ್ನು ಹೊಂದಿರುವ ವಾನರನೊಬ್ಬನು ಸೀತೆಯೊಡನೆ ಮಾತನಾಡ್ತಿದ್ದ. ಅವನೀಗ ಅಲ್ಲಿಯೇ ಇದ್ದಾನೆ. ಸೀತೆಯನ್ನು ಅವನು ಯಾರೆಂದು ಎಷ್ಟು ಕೇಳಿದ್ರು ಅವಳು ನಮಗೆ ಏನನ್ನೂ ಹೇಳ್ತಾ ಇಲ್ಲ. ಅವನು ಶ್ರೀರಾಮನ ದೂತನಾಗಿದ್ದರೂ ಆಗಿರಬಹುದು. ಅವನು ನಿನ್ನ ಪ್ರಮದಾವನವನ್ನು ವಿನಾಶ ಮಾಡಿದ್ದಾನೆ. ಅಲ್ಲಿ ಸೀತೆ ಇರುವ ಸ್ಥಳವೊಂದನ್ನು ಬಿಟ್ಟು ಉಳಿದೆಲ್ಲ ಸ್ಥಳವನ್ನು ನಾಶ ಮಾಡಿದ್ದಾನೆ. ನಿನ್ನ ಅನುಮತಿ ಇಲ್ಲದೆ ನಿನಗೆ ಪ್ರಿಯಳಾದ ಸೀತೆಯನ್ನು ಮಾತನಾಡಿಸಿದ್ದಾನೆ ಅಂದರೆ ಅವನು ಎಂಥ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾರೆ. ರಾಕ್ಷಸಿಯ ಮಾತುಗಳನ್ನು ಕೇಳಿದ ತಕ್ಷಣ ರಾವಣನ ಕೋಪ ಬಂತೆ. ಅತುಲ ಪರಾಕ್ರಮಿಗಳಾಗಿರ್ತಕ್ಕಂಥ ತನ್ನ ಸೇವಕರನ್ನೆಲ್ಲ ಅವನು ಕಳಿಸ್ಕೊಡ್ತಾನೆ ಹನುಮಂತನನ್ನು ನಿಗ್ರಹಿಸಲಿಕ್ಕೆ. ವೇಗವಂತರಾದ 80,000 ಕಿಂಕರ ಸೈನಿಕರು ಕೂಟಮದ್ದರುಗಳೇ ಮುಂತಾದ ಆಯುಧಗಳನ್ನು ಹಿಡಿದು ರಾವಣನ ಅರಮನೆಯಿಂದ ಹನುಮಂತನನ್ನು ನಿಗ್ರಹಿಸಲಿಕ್ಕೆ ಹೋಗ್ತಾರೆ. ಅವರೆಲ್ಲರೂ ಕೂಡ ಹನುಮಂತನ ಮೇಲೆ ರಭಸದಿಂದ ಬೀಳ್ತಾರೆ. ಅವರಿಗೂ ಹನುಮಂತನಿಗೂ ಜಟಾಪಟಿ ಕಾಳಗವೇ ಆಗುತ್ತೆ. ಹನುಮಂತ ಪರಿಘಾಯುಧದಿಂದ ರಾಕ್ಷಸರೆಲ್ಲರಿಗೂ ಧ್ವಂಸ ಮಾಡ್ತಾನೆ. ರಾಕ್ಷಸರ ಮಹಾಸೈನ್ಯ ಹನುಮಂತನಿಂದ ವಿನಾಶಗೊಳಿಸಲ್ಪಟ್ಟಿತ್ತು ಎಂಬುದನ್ನು ಕೇಳಿದ ರಾವಣ ರೋಷಗೊಂಡು ಪ್ರಹಸ್ತನೆಂಬ ಮಂತ್ರಿಯ ಮಗನನ್ನು ಹನುಮಂತನೊಡನೆ ಯುದ್ಧಕ್ಕೆ ಹೋಗಲು ಆಜ್ಞಾಪಿಸ್ತಾನೆ. ಹೀಗೆ ನೋಡಿ, ಆಮೇಲೆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ಮೇಲೆ ಅವನೇನು ಮಾಡ್ತಾನೆ, ಮತ್ತೆ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ನಾನೇನೋ ಈ ವನವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೀನಿ, ಆದರೆ ಆ ಚೈತ್ಯ ಪ್ರಾಸಾದವನ್ನು ಕೆಡಹಲಿಲ್ಲ. ಇದು ರಾಕ್ಷಸರ ಕುಲದೇವತೆಯ ದೇವಾಲಯ, ಇದನ್ನೂ ಈಗಲೇ ಧ್ವಂಸ ಮಾಡಿಬಿಡ್ತೀನಿ ಅಂತ ಹೇಳಿ ತನ್ನ ಬಲ ಎಷ್ಟು ಅನ್ನೋದನ್ನು ರಾಕ್ಷಸರಿಗೆ ತೋರಿಸ್ಬೇಕು ಅಂತ ಅದನ್ನು ಚೈತ್ಯ ಪ್ರಾಸಾದವನ್ನು ಧ್ವಂಸ ಮಾಡಿ ಕೂಗ್ತಾ ಇರ್ತಾನೆ, ನಾನು ಹಿಂಗೆ ಅಂತ, ಅಂದರೆ ಬರಲಿ ಎಲ್ಲರೂ ಅಂತ. ಸರಿ, ಚೈತ್ಯ ಪ್ರಾಸಾದದಲ್ಲಿ ಭಗ್ನಾವಶೇಷವಾಗಿ ಉಳಿದಿದ್ದ ಎತ್ತರವಾಗಿದ್ದ ಸುವರ್ಣಭೂಷಿತವಾಗಿದ್ದ 100 ಪದರಗಳಿಂದ ಕೂಡಿದ್ದ ಕಂಬವನ್ನು ಕಿತ್ತು ವೇಗವಾಗಿ ತಿರುಗಿಸ್ತಾನೆ. ಕಂಬ ಮತ್ತು ಗಾಳಿಯ ಘರ್ಷಣೆಯ ಬಿರುಸಿನಿಂದ ಹುಟ್ಟಲ ಬೆಂಕಿ ಅದರಿಂದ ಮೊದಲೇ ಹಾಳಾಗಿ ಹೋಗಿತ್ತು. ಪ್ರಾಸಾದ ಸಂಪೂರ್ಣವಾಗಿ ಸುಟ್ಟು ಹೋಗಿಬಿಡುತ್ತೆ. ಹೊತ್ಕೊಂಡು ಉರಿತಿತ್ತು ಚೈತ್ಯ ಪ್ರಾಸಾದವನ್ನು ನೋಡಿ ಹನುಮಂತನ ಖುಷಿಯೋ ಖುಷಿ. ವಜ್ರಾಯುಧನ ಇಂದ್ರನು ರಾಕ್ಷಸರನ್ನು ಸಂಹರಿಸಿದಂತೆ ಸ್ತಂಭದಿಂದಲೇ 100 ಮಂದಿ ಪ್ರಾಸಾದದ ರಾಕ್ಷಸರನ್ನು ಕ್ಷಣಮಾತ್ರದಲ್ಲಿ ಸಂಹರಿಸಿಬಿಡ್ತಾನೆ. ನಂತರ ಅವನು ತನ್ನ ವಾನರರನ್ನು ಶ್ರೀರಾಮಲಕ್ಷ್ಮಣರನ್ನು ಹೊಗಳುತ್ತಾ ಅವರಿಂದ ನಿಮ್ಮ ವಿನಾಶ ಖಂಡಿತ ಅಂತ ರಾಕ್ಷಸರಿಗೆ ಹೇಳ್ತಾನೆ. ಸರಿ, ಹನುಮಂತನನ್ನು ಎದುರಿಸಲಿಕ್ಕೆ ಪ್ರಹಸ್ತನ ಮಗ ಜಂಬುಮಾಲಿ ಬರ್ತಾನೆ. ಧನಸ್ಸಿಡ್ಕೊಂಬರ್ತಾರೆ. ಅವನು ಹೇಸರಗತ್ತಗಳಿಂದ ಎಳೆಯಲ್ಪಟ್ಟಿರ್ತಕ್ಕಂಥ ರಥದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಬರ್ತಾ ಇರ್ತಾನೆ. ಅದನ್ನು ನೋಡಿ ಹನುಮಂತ ಭಾಳ ಸಂತೋಷದಿಂದ ಸಿಂಹನಾದ ಮಾಡ್ತಾನೆ. ಜಂಬುಮಾಲಿಯು ಕೂಡ ಹನುಮಂತನ ಮೇಲೆ ಬಾಣಪ್ರಯೋಗ ಮಾಡ್ತಾನೆ. ಬಲಿಷ್ಠನಾದ ಹನುಮಂತ ಪಕ್ಕದಲ್ಲಿಯೇ ಇದ್ದ ದೊಡ್ಡದಾದ ಬಂಡೆಯನ್ನು ಕಿತ್ತು ಜಂಬುಮಾಲಿಯ ಮೇಲೆ ರಭಸದಿಂದ ಎಸಿತಾನೆ. ಅವರಿಬ್ಬರಿಗೂ ಘೋರವಾದ ಯುದ್ಧವಾಗುತ್ತೆ. ಹನುಮಂತ ಅಗಳಿಯನ್ನು ರಂಭಸದಿಂದ ತಿರುಗಿಸ್ತಾ ಜಂಬುಮಾಲಿಯ ಎದುರಿಗೆ ಪ್ರಹರಿಸ್ತಾನೆ. ಜಂಬುಮಾಲಿ ತುಂಡಾಗಿ ಬಿದ್ದು ಹೋಗ್ತಾನೆ. ಮಹಾಬಲರಾದ ಕಿಂಕರರು, ಜಂಬುಮಾಲಿಯು ಎಲ್ಲರೂ ಸತ್ತೋಗ್ಬಿಟ್ರು ಅಂತ ಕೇಳಿ ರಾವಣನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ಆಮೇಲೆ ಏನು ಮಾಡ್ತಾನೆ, ಅವನು ಮಹಾಬಲಶಾಲಿಗಳಾದ ಅಮಾತ್ಯ ಪುತ್ರರನ್ನು ಹನುಮಂತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ರಾವಣನಿಂದ ಪ್ರೇರಿತರಾದ ಮಹಾ ತೇಜಸ್ವಿಗಳಾದ 7 ಮಂದಿ ಮಂತ್ರಿಯ ಮಕ್ಕಳು ರಾವಣನ ಅರಮನೆಯಿಂದ ಹೊರಡ್ತಾರೆ. ಹನುಮಂತ ಆಕಾಶದಲ್ಲಿ ಸಂಚರಿಸುತ್ತಾ ರಾಕ್ಷಸ ವೀರರ ರಥಗಳ ವೇಗವನ್ನು ಮತ್ತು ಬಾಣಗಳನ್ನು ವ್ಯರ್ಥಗೊಳಿಸ್ತಾನೆ. ಕಾಮನ ಬಿಲ್ಲಿನಿಂದ ಕೂಡಿರ್ತಕ್ಕಂತಹ ಮೇಘಗಳೊಡನೆ ವಾಯುದೇವ ಕ್ರೀಡಿಸ್ದಂಗೆ ಹನುಮಂತ ಧನುಷ್ಮಂತರಾಗಿರ್ತಕ್ಕಂತಹ ಮಂತ್ರಿಕುಮಾರರೊಡನೆ ಆಟ ಆಡ್ತಾ ಆಕಾಶದಲ್ಲಿ ಸಂಚರಿಸ್ತಾ ಇದ್ದಾನೆ. ಕೆಲವರನ್ನು ಅಂಗೈಗಳಿಂದಲೂ, ಕೆಲವರ ರಾಕ್ಷಸರನ್ನು ಪಾದಗಳಿಂದ ಒದ್ದು, ಕೆಲವರನ್ನು ತೊಡೆಗಳಿಂದಲೂ ಸಂಹರಿಸ್ತಾನೆ. ಯುದ್ಧ ಭೂಮಿಯಲ್ಲಿ ರಕ್ತದ ಕೋಡಿ ಹರಿಯುತ್ತೆ. ಪರಿಪರಿಯಾದ ಆರ್ತನಾದಗಳಿಂದ ಕೂಡಿದ್ದ ಲಂಕಾಪಟ್ಟಣ ಆ ಸಮಯದಲ್ಲಿ ವಿಕಾರವಾಗಿ ಕೂಗಿಕೊಳ್ಳುವ ಹಾಗೆ ಭಾಸವಾಗ್ತಾ ಇದೆ. ಮಾರುತಿಯ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಇತರ ರಾಕ್ಷಸರನ್ನು ಯುದ್ಧ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಪುನಃ ಹೊರಬಾಗಿಲಿನ ಕಡೆ ಬರ್ತಾನೆ. ವಾನರರು ಸೈನ್ಯ ಸಮೇತರಾದ ಅಮಾತ್ಯ ಪುತ್ರರನ್ನು ಸಂಹರಿಸ್ತಾ ಅಂತ ಕೇಳಿ ರಾವಣನಿಗೆ ಭಯ ಆಗುತ್ತೆ. ಆದರೆ ಅದನ್ನು ಅವನು ಹೊರಗಡೆ ತೋರಿಸ್ಕೊಳ್ಳಲ್ಲ.
ಯುದ್ಧದಲ್ಲಿ ವಾಯುವೇಗಕ್ಕೆ ಸಮಾನವಾದ ವೇಗವುಳ್ಳ ವೀರರಾದ ಯೂಪಾಕ್ಷ, ದುರ್ಧರ, ಪ್ರಘಸ, ಭಾಸಕರ್ಣ ಅಂತಕ್ಕಂಥ ಈವರು ಸೇನಾ ನಾಯಕರಿಗೆ ಹನುಮಂತನ ಜೊತೆ ಯುದ್ಧ ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ನೀವೆಲ್ಲ ಪೂರ್ತಿ ಸಿದ್ಧರಾಗಿ ಹೊರಡಿ ಅಂತ. ಸರಿ, ಆವಾಗ ಸೇನಾಪತಿಗಳೇ, ನೀವೆಲ್ಲರೂ ರಥ, ಗಜ, ತುರುಗಾದಿ ಸಾಧನಗಳೊಂದಿಗೆ ದೊಡ್ಡದಾದ ಸೇನೆಯನ್ನು ನಿಮ್ಮ ನಡುವೆ ಒಯ್ದು ಆ ಕಪ್ಪಿಯನ್ನು ದಂಡಿಸಿರಿ, ಅದನ್ನು ಬಲಾತ್ಕಾರವನ್ನು ಬಂಧಿಸಿರಿ. ನಾನು ಅನೇಕ ಪರಾಕ್ರಮಿ ಕಪ್ಪಿಗಳನ್ನು ಕಂಡಿದ್ದೇನೆ, ಆದರೆ ಈ ಕಪ್ಪಿ ಸಾಮಾನ್ಯನಲ್ಲ, ಇದು ಮಹಾಶಕ್ತಿ. ಮಹಾಪ್ರಯತ್ನದಿಂದ ನೀವು ಇದನ್ನು ನಿಗ್ರಹಿಸಬೇಕು. ರಾವಣನ ಆದೇಶದಂತೆ ಐವರು ಹನುಮಂತನ ನಿದ್ದೆಗೆ ಬರ್ತಾರೆ. ಮೊದಲು ಹನುಮಂತನ ಮನೆಗೆ ಬಂದವನು ದುರ್ಧರ, ಅವನು ಸಾಯ್ತಾನೆ. ವಿರೂಪಾಕ್ಷ, ಯೂಪಾಕ್ಷ ಅವರು ಸತ್ತೋಗ್ತಾರೆ. ಪ್ರಗಸ, ಭಾಸಕರ್ಣನೂ ಕೂಡ ಸತ್ತೋಗ್ಬಿಡ್ತಾರೆ. ಎಲ್ಲರೂ ಸತ್ತೋದ್ಮೇಲೆ ಆಯಿತು. ನೆಕ್ಸ್ಟ್ ಮತ್ತೆ ಎಲ್ಲರೂ ಹೋದ್ರೂ ಗೊತ್ತಾಯಿತು, ರಾವಣನಿಗೆ ಕೋಪ ಬರುತ್ತೆ. ಅವ್ರ ಮಗ ಅಕ್ಷಕುಮಾರನ್ನೇ ಕಳಿಸ್ಬಿಡ್ತಾನೆ. ಅವನು ಸರಿ ಅಕ್ಷಕುಮಾರ ಏನು ಮಾಡ್ತಾನೆ, ಬರ್ತಾನೆ. ಬಂದು ಈ ಮೂರು ಏನು ಅವನು ಅಷ್ಟೇ ತೀಕ್ಷ್ಣವಾದ ಬಾಣಗಳನ್ನು ಹನುಮಂತನ ತಲೆಗೆ ಇಟ್ಟು ಹೊಡಿತಾನೆ. ಅವೆಲ್ಲವೂ ಒಟ್ಟಿಗೆ ಅವನ ತಲೆಯಲ್ಲಿ ನಾಟ್ಕೊಂಡು ರಕ್ತ ಧಾರಾಕಾರವಾಗಿ ಹರಿಯುತ್ತೆ. ಅವನಿಗೆ ಕಣ್ಣು ತೇಲ್ ಬರುತ್ತೆ. ಅಕ್ಷಕುಮಾರ ಎಡಬಿಡದೆ ಬಹಳ ಶರಗಳನ್ನು ಹೊಡೆದು ಆಕಾಶವನ್ನೇ ಮುಚ್ಚಿಬಿಡ್ತಾನೆ. ಅವನ ಪರಾಕ್ರಮವನ್ನು ನೋಡಿ ಹನುಮಂತ ಅವನಿಗೆ ಮೆಚ್ಚುಗೆಯಿಂದ ನೋಡಿ ಅವನನ್ನು ಕೊಲ್ಲಲು ಮನಸ್ಸು ಬರ್ತಿಲ್ವಲ್ಲ ಅಂದ್ಕೊಳ್ತಾನೆ. ಆದರೆ ಅವನನ್ನು ಕೊಲ್ದಿದ್ದರೆ ಯುದ್ಧದಲ್ಲಿ ಸೋಲು ನಿಶ್ಚಿತ ಅಂತ ತಿಳಿದುಕೊಂಡು ಅಕ್ಷಕುಮಾರನ ರಥಗಳನ್ನು ನಾಶಗೊಳಿಸ್ತಾನೆ. ಅಕ್ಷಕುಮಾರ ರಥವಿಲ್ಲದ ಧನಸ್ಸು ಮತ್ತು ಕತ್ತಿಯನ್ನು ಹಿಡಿದುಕೊಂಡು ಅಂತರಿಕ್ಷದಲ್ಲೇ ಸಂಚರಿಸ್ತಾನೆ. ಆಗ ಹನುಮಂತ ವಾಯುವೇಗದಿಂದ ಧಾವಿಸಿ ಅಕ್ಷಕುಮಾರನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಬಿಡ್ತಾನೆ. ನಂತರ ಅವನನ್ನು 1000 ಬಾರಿ ಗರ 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 ತಿರುಗಿಸ್ಬಿಡ್ತಾನೆ. ಜೋರಾಗಿ ಭೂಮಿಗೆ ಎಸ್ದು ಬಿಡ್ತಾನೆ. ಅಕ್ಷಕುಮಾರನ ಅಂಗಾಂಗಳೆಲ್ಲ ಚೂರಾಗ್ಬಿಡುತ್ತೆ. ಹೀಗೆ ಅವನು ಸಾಯ್ತಾನೆ. ಹನುಮಂತ ಮತ್ತೆ ಯುದ್ಧಾಕಾಂಕ್ಷೆಯಾಗಿ ಆ ಪ್ರಮದವನ ದ್ವಾರಕ್ಕೆ ಬರ್ತಾನೆ. ಇಟ್ಲ ಕಡೆ ಅಕ್ಷಕುಮಾರನೂ ಸತ್ತ ಅನ್ನೋ ವಿಷಯ ಕೇಳಿ ರಾವಣನಿಗೆ ಭಾಳ ಬೇಜಾರಾಗ್ಬಿಟ್ಟು ಇಂದ್ರಜಿತುವನ್ನು ಕರೆಸ್ಬಿಟ್ಟು ಹೇಳ್ತಾನೆ, ಮೇಘನಾದನೇ, ನೀನು ಬ್ರಹ್ಮನನ್ನು ಆರಾಧಿಸಿ ಬ್ರಹ್ಮಾಸ್ತ್ರವನ್ನು ಪಡೆದುಕೊಂಡಿದ್ದೀಯಾ, ಸಕಲ ವಿಧವಾದ ಅಸ್ತ್ರಗಳನ್ನು ತಿಳಿದುಕೊಂಡಿದ್ದೀಯಾ. ನಿನ್ನೊಡನೆ ಯುದ್ಧ ಮಾಡಿ ಆಯಾಸಗೊಳ್ಳದವನು ಈ 3 ಜಗದಲ್ಲಿ ಯಾರೂ ಇಲ್ಲ. ವಾನರರೊಬ್ಬನಿಂದ ನಮ್ಮೆಲ್ಲ ಸೈನ್ಯವು ಪ್ರೀತಿಯ ಅಕ್ಷಕುಮಾರನು ಹತನಾಗಿದ್ದಾನೆ. ಆದ್ದರಿಂದ ಆ ಕಪಿಯ ಪರಾಕ್ರಮ ಪ್ರಭಾವಗಳು ಎಷ್ಟಿರಬಹುದೆಂಬುದನ್ನು ನಿಶ್ಚಯಿಸಿಕೊಳ್ಳಬೇಕು. ಇದರೊಂದಿಗೆ ನಿನ್ನಲ್ಲಿರುವ ಪರಾಕ್ರಮವನ್ನು ತೂಗಬೇಕು. ನಂತರ ನೀನು ನಿನ್ನ ಬಲಕ್ಕೆ ಅನುರೂಪವಾದ ಪರಾಕ್ರಮವನ್ನು ತೋರು. ಬಾಲಕರ್ಣದ ನಿನ್ನನ್ನು ಯುದ್ಧಕ್ಕೆ ಕಳಿಸಲೇಬೇಕಾಗಿದೆ. ಏಕೆಂದರೆ ನಿನ್ನ ಕಡೆಯವರು ಇರುವಾಗಲೇ ರಾಜನೇ ನೇರವಾಗಿ ಯುದ್ಧಕ್ಕೆ ಹೋಗಬಾರದು ಅಂತ ರಾಜಧರ್ಮ ಹೇಳೋದ್ರಿಂದ ಹೀಗಾಗಿ ನೀನೇ ಹೋಗಿ ವಿಜಯದ ಕಾಮನೆಯಿಂದ ಯುದ್ಧ ಮಾಡು ಅಂತ ಹೇಳ್ತಾನೆ. ಸರಿ, ಇಂದ್ರಜಿತ್ತು ಯುದ್ಧಕ್ಕೆ ಹೋಗೋಕ್ಕೆ ಅಂತ ನಿಶ್ಚಯಿಸಿ ಅವರಪ್ಪಂಗೆ ನಮಸ್ಕಾರ ಮಾಡಿ ರಥವನ್ನೇರಿ ಹನುಮಂತನಲ್ಲಿ ಬರ್ತಾನೆ. ಅವನು ನೋಡಿ ಹನುಮಂತ ಜೋರಾಗಿ ಘರ್ಜಿಸಿ ದೇಹವನ್ನು ಬೆಳೆಸ್ಕೊಳ್ತಾನೆ. ಮಹಾಬಲಶಾಲಿಗಳು ವೇಗವಂತರೂ ಆದ ಹನುಮಂತನು ಇಂದ್ರಜಿತ, ದೇವೇಂದ್ರ, ದಾನವೇಂದ್ರನಂತೆ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಕಪಿವೀರನನ್ನು ಕೊಲ್ಲೋದು ಸಾಧ್ಯವಾದ ಮಾತು, ಆಗೋದಿಲ್ಲ ಅವನ್ನ. ಆದ್ದರಿಂದ ಇವನನ್ನು ಹಿಡಿಯೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ ಇಂದ್ರಜಿತ್ತು. ಆಗ ಅವನು ಬ್ರಹ್ಮನಿಂದ ಅವನಿಗೆ ಬಂದಿದ್ದ ಬ್ರಹ್ಮಾಸ್ತ್ರವನ್ನು ಕಪಿಯ ಮೇಲೆ ಸಂಧಾನ ಮಾಡ್ತಾನೆ. ಕಪಿಯು ಅಬದ್ಧನೆಂದು ತಿಳಿದು ಆ ಅಸ್ತ್ರದಿಂದ ಅವನನ್ನು ಬಂಧಿಸ್ತಾನೆ. ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟ ಹನುಮಂತ ನಿಶ್ಚೇಷ್ಟನಾಗಿ ಭೂಮಿ ಮೇಲೆ ಬಿದ್ದೋಗ್ತಾನೆ. ಮಾರುತಿಗೆ ತಾನು ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟಿರೋದು ಅರಿವಾಗುತ್ತೆ. ಅವನು ಯೋಚನೆ ಮಾಡ್ತಾನೆ, ಲೋಕಗುರು ಬ್ರಹ್ಮನ ಪ್ರಭಾವದ ಕಾರಣ ಈ ಅಸ್ತ್ರದಿಂದ ಬಿಡುಗಡೆ ಹೊಂದುವುದು ನನಗೆ ಸಾಧ್ಯವಾಗದೆಂದು ಯೋಚಿಸಿ ಇಂದ್ರಜಿತು ನನ್ನನ್ನು ಹೀಗೆ ಕಟ್ಟಿ ಹಾಕಿದ್ದಾನೆ. ಈಗ ಬ್ರಹ್ಮನನ್ನು ಗೌರವಿಸುವ ಸಲುವಾಗಿ ಈ ಅಸ್ತ್ರಕ್ಕೆ ನಾನು ತಲೆಬಾಗಲೇಬೇಕು. ಇಚ್ಛಿಸಿದರೆ ಈ ಅಸ್ತ್ರದಿಂದ ನಾನು ಮುಹೂರ್ತ ಮಾತ್ರದಲ್ಲಿ ಬಿಡುಗಡೆ ಹೊಂದಬಲ್ಲೆ. ಈ ಅಸ್ತ್ರದಿಂದ ಬಂಧಿತನಾದರೂ ನನಗೆ ಯಾವ ಭಯವೂ ಇಲ್ಲ. ಏಕೆಂದರೆ ಸ್ವತಃ ಬ್ರಹ್ಮ, ಇಂದ್ರ, ವಾಯುದೇವರು ನನ್ನ ರಕ್ಷಣೆಗಿದ್ದಾರೆ. ಈ ರಾಕ್ಷಸನಿಂದ ನಾನು ಬಂಧನಕ್ಕೊಳಗಾಗೋದು ಒಳ್ಳೆಯದು. ಯಾಕೆಂದರೆ ಇದನ್ನು ತುಂಬ ನಂಗೆ ಲಾಭವೇ ಇದೆ. ರಾವಣನ ಜೊತೆ ಮಾತಾಡೋ ಅವಕಾಶ ಸಿಗುತ್ತೆ ನನಗೆ. ಆದ್ದರಿಂದ ಶತ್ರುಗಳು ನನ್ನನ್ನು ಹಿಡಿದುಕೊಳ್ಳಿ ಅಂತ ವಿಚಾರ ಮಾಡಿ ಅವನೇನು ಮಾಡ್ತಾನೆ, ನನಗೇನೂ ಆಗಲ್ಲ ಅನ್ನೋಂಗೆ ಕೈ ಕಾಲು ಕಳೆದುಕೊಂಡು ಬಿದ್ಕೊಂಡ್ಬಿಡ್ತಾನೆ. ಹೀಗಾದಾಗ ಶತ್ರುಗಳು ಅವನನ್ನು ಮೂದಲಿಸ್ತಾ ಬಂಧಿಸ್ಬಿಡ್ತಾರೆ. ಇದರಿಂದ ತನಗೆ ಬಹಳ ಹಿಂಸೆ ಆಗ್ತದೆ ಅನ್ನೋ ಹಾಗೆ ಭಾಳ ಅಯ್ಯೋ ಅಂದ್ಕೊಂಡು ಕಿರಿಚ್ಕೊಂಡು ನಾಟಕ ಮಾಡ್ತಾ ನನ್ನ ಕೈ ಕಾಲುಗಳೆಲ್ಲ ಸೋತು ಹೋಯಿತು ಅಂತ ನಾಟಕ ಮಾಡಿಕೊಂಡು ಅವನು ಬಂಧಿತನಾಗಿಬಿಡ್ತಾನೆ. ಆಯಿತಾ. ಬ್ರಹ್ಮಾಸ್ತ್ರದ ಬಂಧನ ಯಾವುದೇ ಬಂಧನಗಳನ್ನ ಆಶ್ರಯಿಸ್ಕೊಳ್ಳೋದು. ಹನುಮಂತ ಅವನಿಗೆ ಏನು ಮಾಡ್ತಾರೆ, ರಾಕ್ಷಸರು ಅವನನ್ನು ಸೆಣಬು ಮತ್ತು ನಾರುಗಳಿಂದ ಕಟ್ಟಿಬಿಡ್ತಾರೆ. ಬ್ರಹ್ಮಾಸ್ತ್ರದ ಕಚ್ಚಿ ಹೋಗಿರೋದನ್ನು ಕಂಡು ಇಂದ್ರಜಿತು ಚಿಂತಾಕ್ರಾಂತನಾಗ್ಬಿಡ್ತಾನೆ. ಅದು ಕಟ್ಟೆ ಬಿಚ್ಚೋಗ್ಬಿಡುತ್ತಲ್ಲ ಅಂತ.
ಅಯ್ಯೋ ಎಂಥದಪ್ಪ, ನಿರರ್ಥಕವಾಗಿ ಹೋಯ್ತಲ್ಲ ನನ್ನ ಕೆಲಸ ಅಂತ. ಬ್ರಹ್ಮಾಸ್ತ್ರವು ಹಿಂದಿರುಗಿದ ನಂತರ ಪುನಃ ಬೇರೆ ಯಾವ ಅಸ್ತ್ರವನ್ನು ಅಭಿಮಂತ್ರಿಸಿ ಬಿಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈಗ ನಾವೆಲ್ಲರೂ ಮಹಾಸಂಕಟಕ್ಕೆ ಈಡಾಗಿದ್ದೇವೆ ಅಂತ. ಯಾಕೆ ನಾನು ಆ ಮಾರುತಿ ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದ್ಬಿಡ್ತಾನೆ. ಅದಕ್ಕೋಸ್ಕರ ಸರಿ, ಬ್ರಹ್ಮಾಸ್ತ್ರದಿಂದ ಮುಕ್ತನಾಗಿರ್ತಕ್ಕಂಥ ಹನುಮಂತ ತಾನು ಮುಕ್ತನಾಗಿರುವುದನ್ನು ತೋರಿಸ್ಕೊಳ್ಳೇ ಇಲ್ಲ. ಅವನು ರಾಕ್ಷಸರು ಹನುಮಂತರನ್ನು ಪೀಡಿಸ್ತಾನೇ ಇದ್ದರು. ದೊಣ್ಣೆಗಳಿಂದ ಮುಷ್ಟಿಗಳಿಂದ ಪ್ರಹರಿಸ್ತಾ ರಾವಣನ ಬಳಿಗೆ ಎಳೆದುಕೊಂಡು ಹೋದರು. ವಾನರ ಶ್ರೇಷ್ಠ ಹನುಮಂತ ಸೂರ್ಯನಂತೆ ತೇಜೋಪುಂಜನಾಗಿ ಬಲಸಂಪನ್ನನಾಗಿರ್ತಕ್ಕಂಥ ರಾಕ್ಷಸರಾಜ ರಾವಣನನ್ನು ನೋಡ್ತಾನೆ. ಆಗ ರಾವಣ ಹನುಮಂತನನ್ನು ಕೆಂಗಣ್ಣಿನಿಂದ ದೃಷ್ಟಿಸಿ ನೋಡ್ತಾನೆ. ಅಲ್ಲಿ ಕುಳಿತಿದ್ದ ವೃದ್ಧ ಮಂತ್ರಿಗಳಿಗೆ ಹನುಮಂತನು ಪ್ರಶ್ನಿಸಲು ಆಜ್ಞಾಪಿಸ್ತಾನೆ. ಅವರು ಹನುಮಂತನನ್ನು ಕುರಿತು ಅವನ ಕಾರ್ಯ, ಉದ್ದೇಶ ಮತ್ತು ಕಾರಣಗಳನ್ನು ಕೇಳಲಾಗಿ ಕಪಿರಾಜ ತಾನು ಸುಗ್ರೀವನ ದೂತನಾಗಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಧನ್ಯವಾದಗಳು.